ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಎಲ್ರು ಆಲ್ಮೋಸ್ಟ್ ಬ್ರೈಡಲ್ ಮೇಕಪ್ ಅಲ್ಲಿ ಎಚ್ ಡಿ ಮೇಕಪ್ ಅಂದ್ರೆ ಏನು, ಎಚ್ ಡಿ ಮೇಕಪ್ ತೋರಿಸ್ಕೊಡಿ, ಮತ್ತೆ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಡ್ರ್ಯಾಗ್ ಪ್ರೂಫ್. ಇವಾಗ ನಾವು ಬ್ರೈಡಲ್ಗೆ ಅಂತ ಮಾಡಿದಾಗ ಈ ಎಲ್ಲಾ ತರನು ನಾವು ಮಾಡ್ಬೇಕಾಗತ್ತೆ. ಸೊ ಈಗ ನಾವು ನಾರ್ಮಲ್ ಮೇಕಪ್ ಮಾಡೋದಕ್ಕೂ ಬ್ರೈಡಲ್ ಮೇಕಪ್ ಮಾಡೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಇವಾಗ ನಿಮ್ಗೆ ಬ್ರೈಡಲ್ ಮೇಕಪ್ ಮಾಡುವಾಗ ನಿಮ್ಗೆ ಮೇನ್ ಏನೇನ್ ಪಾಯಿಂಟ್ ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ನಾನು ತೋರಿಸುವಂತ ಪ್ರಾಡಕ್ಟ್ ಬ್ರೈಡಲ್ ಮೇಕಪ್ ಮಾಡುವಾಗ ನಿಮ್ಗೆ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಡಕ್ಟ್ಸ್ ನಿಮ್ ಹತ್ರ ಇರ್ಲೇಬೇಕು. ಅದಿದ್ರೆ ಮಾತ್ರನೇ ನಿಮ್ಗೆ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಡ್ರ್ಯಾಗ್ ಪ್ರೂಫ್, ಮತ್ತೆ ಲಾಂಗ್ ಲಾಸ್ಟಿಂಗ್, ಮತ್ತೆ ಬ್ರೈಡಲ್ ಎಚ್ ಡಿ ಮೇಕಪ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ. ಇನ್ನ ನಾರ್ಮಲ್ ಮೇಕಪ್ ಅಂತಂದ್ರೆ ನಾನು ತುಂಬಾ ವಿಡಿಯೋಸ್ ಹಾಕಿದೀನಿ. ನಾರ್ಮಲ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಮೇಕಪ್ ಮಾಡೋದು, ಮತ್ತೆ ನಾರ್ಮಲ್ ಆಗಿ ಫಂಕ್ಷನ್ ಮೇಕಪ್ ಮಾಡ್ಕೊಂಡು ಹೋಗೋದು, ಅವೆಲ್ಲ ನಾರ್ಮಲ್ ಆಗಿ ನಾನು ತುಂಬಾ ವಿಡಿಯೋಸ್ ಹಾಕಿದೀನಿ. ಎಚ್ ಡಿ ಮೇಕಪ್ ಲುಕ್ ಒಬ್ಬ ಕ್ಲೈಂಟ್ ಗೆ ಮಾಡಿ ತೋರಿಸಿದ್ದೆ. ಆಮೇಲೆ ಮತ್ತೆ ನಾನು ಡೀಟೈಲ್ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮ್ಗೆ ವಿಡಿಯೋ ಯಾವತ್ತೂ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ನಾನು ನಿಮ್ಗೆ ಆ ವಿಡಿಯೋ ಮಾಡಿದ್ರು ಕೂಡ ಎಷ್ಟೊಂದ್ ಜನ ಡೌಟ್ ಕೇಳ್ತಾ ಇದ್ರಿ. ಒಬ್ಬ ಕ್ಲೈಂಟ್ ಗೆ ನಾನು ಈ ಪ್ರಾಡಕ್ಟ್ ಹಾಕ್ತಿದೀನಿ ಅಂತ ಹೇಳಿ ಮಾಡಿದ್ದೆ, ಬಟ್ ನಾನು ಡೀಟೈಲ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಡೌಟ್ ಕ್ಲಿಯರ್ ಆಗಿರ್ಲಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೈಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಯಾವ್ಯಾವ ಪ್ರಾಡಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಬ್ರೈಡಲ್ ಮೇಕಪ್ ಮಾಡುವಾಗ ಅಂತ ಇವತ್ತು ನಾನು ನಿಮ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಗೆ ಏನಾದ್ರೂ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲಿಬೇಕು ಅಂತಂದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗಳದ್ದು ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀವಿ. ನೀವು ಆರಾಮ್ಸೆ ಹೋಗ್ಬಿಟ್ಟು ನೋಡ್ಬಿಟ್ಟು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಇನ್ನ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕ್ಲಾಸ್ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ಕಂಪ್ಲೀಟ್ ಆಗಿಲ್ಲ, ಹಾಗೆ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬರ್ತಾ ಇದೀನಿ. ಆ ಒಂದು ವಿಡಿಯೋಸ್ ಕೂಡ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಆರಾಮ್ಸೆ ಮನೇಲೆ ಇದ್ದು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೂಡ ಆಗ್ಬೋದು ಅಂತ ನಾನು 100% ಶೋರ್ ಆಗಿ ಹೇಳ್ತೀನಿ. ಇನ್ನ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನ ಬ್ರೈಡಲ್ ಮೇಕಪ್ ಮಾಡೋದಕ್ಕೆ ಫಸ್ಟ್ ನಾವು ಸ್ಕಿನ್ ಪ್ರಿಪರೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ರೈಡಲ್ ಆಗ್ಲಿ ಸೆಲ್ಫ್ ಮೇಕಪ್ ಆಗ್ಲಿ ಸ್ಕಿನ್ ಪ್ರಿಪರೇಷನ್ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಆಕ್ಚುಲಿ ಒಬ್ರು ಕಮೆಂಟ್ ಹಾಕಿದ್ರು, ನನ್ಗೆ ಆ ಕಮೆಂಟ್ ನೋಡ್ಬಿಟ್ಟು ಆಕ್ಚುಲಿ ನಾನು ಯಾರೇ ಏನೇ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾನು ಅಷ್ಟು ರಿಯಾಕ್ಟ್ ಮಾಡಲ್ಲ. ಬಟ್ ಆ ಕಮೆಂಟ್ ನೋಡಿ ನನಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಬ್ಯಾಡ್ ಕಮೆಂಟ್ ಅಂತ ಅಂದ್ರೆ ಆತರ ಅಲ್ಲ, ಅವ್ರು ನನ್ಗೆ ಯಾವ ತರ ಕಮೆಂಟ್ ಹಾಕಿದ್ರು ಅಂತ ನಿಮ್ಗೆ ಹೇಳ್ತೀನಿ. ಮಾತ್ ಕಮ್ಮಿ ಮಾಡ್ಬಿಟ್ಟು ನನಗೆ ಡೈರೆಕ್ಟ್ ಪ್ರಾಡಕ್ಟ್ ತೋರಿಸ್ಬಿಡಿ ಅಂತ ಹೇಳಿದ್ರು. ಆಕ್ಚುಲಿ ನಾನು ನಾನ್ ಸೆನ್ಸ್ ಏನು ಮಾತಾಡ್ತಿಲ್ಲ ವಿಡಿಯೋದಲ್ಲಿ. ಇದು ನಮ್ದು ಮೇಕಪ್ ಟ್ಯುಟೋರಿಯಲ್ ಆಗಿರೋದ್ರಿಂದ, ನಾನು ಮೇಕಪ್ ನ ನಿಮ್ಗೆ ಕಲಿಸ್ಕೊಡ್ತಾ ಇರೋದ್ರಿಂದ, ನಾನು ಟೀಚ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ನಾನು ಕೊಡ್ಲೇಬೇಕು. ಕೊಡ್ದೇನೆ ಇವಾಗ ನಾರ್ಮಲ್ ಆಗಿ ಶಾರ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಸಿಗುತ್ತೆ. ನಾರ್ಮಲ್ ಆಗಿ ಬರೀ ಪ್ರಾಡಕ್ಟ್ ಮಾತ್ರ ಹಚ್ಚೋದು. ನೀವು ಅದನ್ನ ಶಾರ್ಟ್ ವಿಡಿಯೋ ನೋಡ್ಕೋಬಹುದು. ನಿಮ್ಗೆ ಫುಲ್ ವಿಡಿಯೋ ನೋಡಕ್ ಪೇಷನ್ಸ್ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಶಾರ್ಟ್ ವಿಡಿಯೋ ನೋಡಿ. ಬಟ್ ಅದು ನಿಮಗೆ ಯೂಸ್ಫುಲ್ ಆಗಲ್ಲ. ಅದ್ರಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಮತ್ ನೀವು ರಿಯಾಲಿಟಿಯಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಲ್ಲ. ಸ್ಕಿನ್ ಪ್ರಿಪರೇಷನ್ ಇಲ್ದೇನೆ ಅವರು ಫೌಂಡೇಶನ್ ಹಾಕದ್ ತೋರಿಸ್ತಾರೆ, ಬಿಬಿ ಕ್ರೀಮ್ ಹಾಕದ್ ತೋರಿಸ್ತಾರೆ, ಮತ್ತೆ ಸಿಸಿ ಕ್ರೀಮ್ ಹಾಕದ್ ತೋರಿಸ್ತಾರೆ. ಬಟ್ ಅವರು ಸ್ಕಿನ್ ಪ್ರಿಪರೇಷನ್ ಮಾಡ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಅದೆಲ್ಲ ತೋರ್ಸಕ್ ಆಗಲ್ವಲ್ಲ. ಶಾರ್ಟ್ ವಿಡಿಯೋದಲ್ಲಿ ಸ್ಕಿನ್ ಪ್ರಿಪರೇಷನ್ ಮಾಡೋದು. ಸೊ ಅದಕ್ಕೋಸ್ಕರ ಅವರು ಶಾರ್ಟ್ ವಿಡಿಯೋದಲ್ಲಿ ಜಸ್ಟ್ ಒಂದ್ ಫೌಂಡೇಶನ್ ಅಪ್ಲೈ ಮಾಡೋದನ್ನ ತೋರಿಸ್ತಾರೆ. ಬಟ್ ಲಾಂಗ್ ವಿಡಿಯೋ ಇರೋದೇ ಏನಕ್ಕೇನು ಅಂತ ಅಂದ್ರೆ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು ನಾನು ನಿಮ್ಗೆ ಅಪ್ಲೈ ಹೇಗ್ ಮಾಡ್ಬೇಕು, ಮತ್ತೆ ಸ್ಕಿನ್ ಪ್ರಿಪರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿನ್ ಪ್ರಿಪರೇಷನ್ ಮಾಡ್ದೇನೆ ನಾವು ಅಪ್ಲೈ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಸೊ ಅದನ್ನ ನೋಡ್ಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು, ನೀವು ಡೈರೆಕ್ಟ್ ಪ್ರಾಡಕ್ಟ್ ತೋರಿಸಿ ಈ ಬರೀ ಮಾತಾಡೋದೇ ಆಗುತ್ತೆ ಅಂತ. ಸೊ ನಾನು ಅವ್ರ ಕಮೆಂಟ್ ಕೂಡ ಮಾಡಿದೆ. ನೀವು ಹಂಗಿದ್ರೆ ನೀವು ಶಾರ್ಟ್ ವಿಡಿಯೋ ನೋಡಿ, ಎಷ್ಟೊಂದು ಶಾರ್ಟ್ ವಿಡಿಯೋಗಳು ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಬೋದು ಅಂತ. ಮತ್ತೆ ಅದೇ ಅವ್ರೇನೆ ಇನ್ನೊಂದು ವಿಡಿಯೋ ಬಂದ್ಬಿಟ್ಟು, ನಾನು ಆಕ್ಚುಲಿ ಒಂದು ವಿಡಿಯೋ ಹಾಕಿದೆ ನೋಡಿ, ಪಿಲ್ಗ್ರಿಮ್ ಅವ್ರದ್ದು ಸೆರಮ್ ಫೌಂಡೇಶನ್. ಇದೊಂದು ಫೌಂಡೇಶನ್ ಇದ್ರೆ ಸಾಕು ನಿಮ್ಗೆ ಆರಾಮ್ಸೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. 5 ಮಿನಿಟ್ಸ್ ಮೇಕಪ್ ಟ್ರಿಕ್ಸ್ ಅಂತ ಹಾಕಿದೆ. ಸೊ ಅವರು ಇದೊಂದು ಫೌಂಡೇಶನ್ ಇದ್ರೆ ಸಾಕು ಅಂತ ಹಾಕಿದ್ರೆ ನೀವು ನೋಡಿದ್ರೆ ಎಷ್ಟೊಂದು ಪ್ರಾಡಕ್ಟ್ ಹಚ್ತಿದೀರಾ ಅಂತ ಅಂದ್ರು. ನಾನಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಹಚ್ಚಿಲ್ಲ, ಸ್ಕಿನ್ ಪ್ರಿಪರೇಷನ್ ಮಾಡೋದ್ರಿಂದ ತೋರಿಸಿದೀನಿ. ನಾನು ಯೂಸ್ ಮಾಡಿರೋದು ಯಾವುದೇ ಕಲರ್ ಕರೆಕ್ಷನ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯಾದಂತ ಕನ್ಸೀಲರ್ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಫೌಂಡೇಶನ್ ಹಾಕಿದೀನಿ. ಫೌಂಡೇಶನ್ ನೀವೇನು ಸ್ಕಿನ್ ಪ್ರಿಪರೇಷನ್ ಮಾಡದೆ ಫೌಂಡೇಶನ್ ಹಾಕಿದ್ರೆ ಏನಾಗುತ್ತೆ ಹೇಳಿ, ನೀಟಾಗಿ ಬ್ಲೆಂಡೇ ಆಗಲ್ಲ, ಪ್ಯಾಚಿ ಆಗುತ್ತೆ, ಬೂದ್ ಆಗುತ್ತೆ. ಸೊ ಅದನ್ನ ನಾನು
ಸ್ಕಿನ್ ಪ್ರಿಪರೇಷನ್ ತೋರಿಸ್ಬಿಟ್ಟು ಫೌಂಡೇಶನ್ ತೋರಿಸಿದೀನಿ. ಸೊ ಅವ್ರಿಗೆ ಮೇಕಪ್ ಬಗ್ಗೆ ನಾಲೆಡ್ಜೇ ಇರಲ್ಲ. ಸೊ ಹಂಗೆ ಕಮೆಂಟ್ ಹಾಕ್ತಾರೆ. ಮತ್ತೆ ಇನ್ನೊಂದ್ಸರಿ ಏನು ಅಂತಂದ್ರೆ, ಒಬ್ರೇನೆ ಇವಾಗ ಒಂದ್ ವಿಡಿಯೋಗೆ ಏನೋ ಅವ್ರಿಗೆ ಹಾಕಿದ್ರು ಅಂದ್ರೆ ಓಕೆ, ಅವ್ರಿಗೆ ಹಂಗ ಅನ್ಸಿರ್ಬೋದು ಅಂತ ಅನ್ಕೊಳ್ಬೋದು. ಆಕ್ಚುಲಿ ಈ ರೀತಿ ಇನ್ನೂ ಒಂದಿಬ್ರು ನನ್ಗೆ ಹಾಕಿದ್ರು, ಬಟ್ ನಾನು ಅದನ್ನ ಜಾಸ್ತಿ ಟೆನ್ಷನ್ ತಗೊಳ್ಳಿಲ್ಲ, ಬಿಟ್ಬಿಟ್ಟೆ. ಬಟ್ ಅದೇ ಸೇಮ್ ಪರ್ಸನ್ ಬೇರೆ ಬೇರೆ ವಿಡಿಯೋಸ್ಗೂ ಅದೇ ರೀತಿ ರಾಂಗ್ ಆಗಿ ಕಮೆಂಟ್ ಹಾಕ್ತಿದ್ರೆ ಬೇಕು ಅಂತ ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರೂ ಅರ್ಜೆಂಟ್ ಆಗಿ ನನ್ಗೆ ಜಸ್ಟ್ ಪ್ರಾಡಕ್ಟ್ ಮಾತ್ರ ನೋಡ್ಬೇಕು, ನಾನು ಪ್ರಾಡಕ್ಟ್ ಅಪ್ಲೈ ಮಾಡೋದು ಅಂತಂದ್ರೆ ನೀವು ಶಾರ್ಟ್ ವಿಡಿಯೋಗಳು ನಂದೇ ಅಂತಲ್ಲ, ಬೇರೆಯವ್ರದ್ದು ಮಸ್ತಾಗಿರುತ್ತೆ, ನೀವು ನೋಡಿ. ಬಟ್ ನನ್ನ ಹತ್ರ ಮೇಕಪ್ ಟ್ಯುಟೋರಿಯಲ್ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಈ ಒಂದು ನನ್ನ ವಿಡಿಯೋಸ್ನ ಲಾಂಗ್ ವಿಡಿಯೋಸ್ನ ನೋಡಿ ಅಂತ ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ. ಓಕೆ, ಇನ್ನು ಆ ಟಾಪಿಕ್ ಬಗ್ಗೆ ಬಿಟ್ಬಿಡೋಣ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಿತ್ತು, ಸೊ ಕೊಟ್ಟಿದ್ದೀನಿ. ಸೊ ಈಗ ಸ್ಕಿನ್ ಪ್ರಿಪರೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಬ್ರೈಡಲ್ ಮೇಕಪ್ಗೆ ಇವಾಗ ಸ್ಕಿನ್ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ಕಿನ್ ಪ್ರಿಪರೇಷನ್ ನ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತೀನಿ. ಯಾಕಂತಂದ್ರೆ ಸ್ಕಿನ್ ಪ್ರಿಪರೇಷನ್ ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮೇಕಪ್ ಚೆನ್ನಾಗಿ ಬರೋದಿಕ್ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ಈಗ ನೀವು ಬ್ರೈಡಲ್ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಅವ್ರದ್ದು ಯಾವ ಸ್ಕಿನ್ ಟೈಪು, ಯಾವ ಸ್ಕಿನ್ ಟೋನು, ಯಾವ ಅಂಡರ್ ಟೋನ್ ಅಂತ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಮೇಕಪ್ ಚೆನ್ನಾಗಿ ಬರಲ್ಲ. ಮೇಯ್ನು ಸ್ಕಿನ್ ಟೈಪ್ ಮತ್ತೆ ಸ್ಕಿನ್ ಟೋನ್ ಎರಡು ನೀವು ಕಂಪಲ್ಸರಿಯಾಗಿ ನೋಡ್ಬೇಕಾಗತ್ತೆ. ಇವಾಗ ನಾವು ಸ್ಕಿನ್ ಪ್ರಿಪರೇಷನ್ ಮಾಡುವಾಗ ಯಾವ ಸ್ಕಿನ್ ಟೈಪ್ಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ನನ್ನ ಮೇಕಪ್ ಕೋರ್ಸ್ ವಿಡಿಯೋಸ್ ಅಲ್ಲಿ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಎಲ್ಲಾನು ಹೆಂಗ್ ತಿಳ್ಕೊಳ್ಳೋದು ಅಂತ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ವಿಡಿಯೋನ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಆ ವಿಡಿಯೋಸ್ನ ಕೂಡ ಹೋಗಿ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಇವಾಗ ನಂದು ಆಯಿಲಿ ಸ್ಕಿನ್ ಇದೆ. ಸೊ ಆಯಿಲಿ ಸ್ಕಿನ್ ಯಾವ ರೀತಿ ಸ್ಕಿನ್ ಪ್ರಿಪರೇಷನ್ ಮಾಡಬೇಕು, ಇವಾಗ ಆಯಿಲಿ ಸ್ಕಿನ್ ಇರೋದ್ರಿಂದ ಅವ್ರಿಗೆ ಆಯಿಲ್ ಕಂಟೆಂಟ್ ಮತ್ತೆ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ನ ನಾವು ಯೂಸ್ ಮಾಡಿದ್ರೆ ಅವ್ರಿಗೆ ಇನ್ನೂ ಆಯಿಲ್ ಜಾಸ್ತಿ ಆಗತ್ತೆ. ಸೊ ಅವಾಗ ಮೇಕಪ್ ಸ್ಟೇ ಆಗೋದಿಲ್ಲ. ಮತ್ತೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಆಯಿಲಿ ಅನಿಸ್ತಾ ಇರತ್ತೆ. ನಾನು ಇವಾಗ ಫಸ್ಟ್ ಆಯಿಲಿ ಸ್ಕಿನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಮಾಯಶ್ಚರೈಸರ್ ಬಂದ್ರೆ ನಾವು ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸ್ಡ್ ಮಾಯಶ್ಚರೈಸರ್ ನ ಯೂಸ್ ಮಾಡಬೇಕು. ಇದು ನಮ್ಗೆ ಲೈಟ್ ವೈಟ್ ಇರುತ್ತೆ, ಮತ್ತೆ ನಮ್ಗೆ ಹೈಡ್ರೇಷನ್ ಕೂಡ ಕೊಡುತ್ತೆ ನಮ್ ಸ್ಕಿನ್ಗೆ, ಮತ್ತೆ ನಮ್ಗೆ ಯಾವುದೇ ರೀತಿ ಆಯಿಲಿನೆಸ್ ಅನ್ಸೋದಿಲ್ಲ. ಸೊ ನೀವು ಆಯಿಲಿ ಸ್ಕಿನ್ ಅವ್ರಿಗೆ ಇದೇ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾಗತ್ತೆ. ಇನ್ನು ನೀವು ಡ್ರೈ ಸ್ಕಿನ್ ಅವ್ರಿಗೆ ನೀವು ಜೆಲ್ ಬೇಸ್ಡ್ ಮತ್ತೆ ವಾಟರ್ ಬೇಸ್ಡ್ ಮಾಯಶ್ಚರೈಸರ್ ಯೂಸ್ ಮಾಡಿದ್ರೆ ಅವ್ರಿಗೆ ಏನೂ ಸಾಕಾಗಲ್ಲ ಅವ್ರ ಸ್ಕಿನ್ಗೆ. ನೀವು ಡ್ರೈ ಸ್ಕಿನ್ ಅವ್ರಿಗೆ ಕ್ರೀಮ್ ಬೇಸ್ಡ್ ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೇಕು. ಅವ್ರಿಗೆ ಆಯಿಲ್ ಕಂಟೆಂಟ್ ಬೇಕು ಅವ್ರ ಸ್ಕಿನ್ಗೆ. ಸೊ ಹಂಗಾಗಿ ನೀವು ಆಯಿಲ್ ಕಂಟೆಂಟ್ ಇರುವಂತದನ್ನ ಯೂಸ್ ಮಾಡ್ಬೇಕಾಗತ್ತೆ. ಇನ್ನ ಕಾಂಬಿನೇಷನ್ ಸ್ಕಿನ್ಗೆ ಬಂದ್ರೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಹೆಂಗಿರುತ್ತೆ, ಈ ಟಿ ಝೋನ್ ಅಲ್ಲಿ ಮಾತ್ರ ಆಯಿಲ್ ಬರುತ್ತೆ, ಇಲ್ಲಿ ಡ್ರೈ ಇರುತ್ತೆ. ಸೊ ಈ ಟಿ ಝೋನ್ ಅಲ್ಲಿ ಆಯಿಲಿ ಸ್ಕಿನ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಈ ಟಿ ಝೋನ್ ಅಲ್ಲಿ ನಾವು ಸ್ಕಿನ್ ಪ್ರಿಪರೇಷನ್ ಮಾಡುವಾಗ ಆಯಿಲಿ ಸ್ಕಿನ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡಬೇಕು. ಇಲ್ಲಿ ನಾವು ಡ್ರೈ ಸ್ಕಿನ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡಬೇಕು. ಅಷ್ಟೇ, ಏನಿಲ್ಲ, ಸಿಂಪಲ್ ಟೆಕ್ನಿಕ್ಸ್. ಇದು ಮಾತ್ರ ನೀವು ಥಿಯರಿ ಎಲ್ಲ ನೀಟಾಗಿ ಕಲ್ತಿದ್ರೆ ಮಾತ್ರ ನೀವು ಪಕ್ಕಾ ಮೇಕಪ್ ಚೆನ್ನಾಗಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಈಗ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಇವಾಗ ನಾನು ಫಸ್ಟ್ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್. ಇವಾಗ ಕ್ಲೆನ್ಸ್ ನಾನು ಒಂದು ವೆಟ್ ವೈಪ್ಸ್ ಇಂದ ಮಾಡಿದ್ದೀನಿ. ಫಸ್ಟ್ ಫೇಸ್ ವಾಶ್ ಮಾಡಿಸ್ಬಿಟ್ಟು ಆಮೇಲೆ ನೀವು ವೆಟ್ ವೈಪ್ಸ್ ಇಂದ ಕೂಡ ಮಾಡಿ, ಓಕೆನಾ. ಈಗ ನಾನು ವೆಟ್ ವೈಪ್ಸ್ ಇಂದ ಮಾಡಿದ್ದೀನಿ. ಸ್ಕಿನ್ ಅಲ್ಲಿರುವಂತ ಡಸ್ಟ್ ಎಲ್ಲ ತೆಗ್ದಿದ್ದೀನಿ. ಕ್ಲೆನ್ಸರ್ ಅಂತ ಅಂದ್ರೆ ಕ್ಲೀನ್ ಮಾಡೋದು ಅಷ್ಟೇ, ಅದನ್ನ ನಾವು ಕ್ಲೆನ್ಸರ್ ಅಂತ ಕರಿತೀವಿ. ಇನ್ನ ಕ್ಲೆನ್ಸರ್ ಆದ್ಮೇಲೆ ಟೋನರ್. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆದ್ರೆ ಗ್ಲೋ ಟೋನರ್ ಅಂತ ಬರುತ್ತೆ, ನೀವು ಗ್ಲೋ ಟೋನರ್ ನ ಯೂಸ್ ಮಾಡ್ಬೋದು, ಓಕೆನಾ. ಈಗ ನೋಡಿ, ನೀವು ಪ್ರತಿಯೊಂದು ಸ್ಟೆಪ್ಗಿನು ನೀವು 1-1.5 ನಿಮಿಷ ಬಿಡ್ಲೇಬೇಕಾಗತ್ತೆ, ಓಕೆನಾ. ಎನಿ ಬ್ರೈಡಲ್ HD ಮೇಕಪ್ ಆಗಿರ್ಬೋದು, ನಾರ್ಮಲ್ ಮೇಕಪ್ ಆಗಿರ್ಬೋದು, ನೀವು ಟೈಮ್ ಕೊಡ್ಬೇಕಾಗತ್ತೆ. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋದಕ್ಕೆ ಟೈಮ್ ಕೊಡ್ಬೇಕು, ಅವಾಗ ಅಷ್ಟೇ ಅದು ವರ್ಕ್ ಆಗೋದು. ಸೊ ನೀವು ಯಾವ್ದಾದ್ರು ಒಂದು ಹ್ಯಾಂಡ್ ಫ್ಯಾನ್ ನ ಕಂಪಲ್ಸರಿ ಇಟ್ಕೊಳ್ಬೇಕಾಗತ್ತೆ. ಹ್ಯಾಂಡ್ ಫ್ಯಾನ್ ಇಟ್ಕೊಂಡ್ರೆ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ಬೇಗ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಅವಾಗ ಬೇಗ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ಟೈಮ್ ಸೇವ್ ಆಗತ್ತೆ. ಟೈಮ್ ಇರಲ್ಲ ಅಲ್ವಾ, ಇವಾಗ ಎಲ್ಲಾದ್ರೂ ಕ್ಲೈಂಟ್ಸ್ ಮೇಕಪ್ ಮಾಡುವಾಗ ಅರ್ಜೆಂಟ್ ಮಾಡ್ತಿರ್ತಾರೆ. ಸೊ ಅವಾಗ ತುಂಬಾ ಯೂಸ್ ಆಗುತ್ತೆ. ಟೈಮ್ ಇದ್ರೆ ಹಂಗೆ ಬಿಟ್ಬೋದು, ಬಟ್ ಟೈಮೇ ಇರಲ್ವಲ್ಲ, ನಾವು ಕೇಳೋ ಅಷ್ಟು ಟೈಮ್ ಕೊಡಲ್ಲ ಅವರು. ಸೊ ಅದಕ್ಕೋಸ್ಕರ ಈಗ ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಮಾಯಶ್ಚರೈಸರ್ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲ್ ಫ್ರೀ ಮಾಯಶ್ಚರೈಸರ್ ಮಾಮಾ ಅರ್ಥದ್ದು. ಇದು ನಾನು ರೆಗ್ಯುಲರ್ ಡೈಲಿ ಕೂಡ ನಾನು ಇದನ್ನ ಯೂಸ್ ಮಾಡ್ತೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ.
ಆಯಿಲಿ ಸ್ಕಿನ್ ಅವ್ರಿಗೆ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಎನಿ ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸ್ಡ್ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ನಾನು ರೆಗ್ಯುಲರ್ ಆಗಿ ಇದು ಮಾಮಾ ಅರ್ತೆ ನನಗೆ ಚೆನ್ನಾಗಿ ಸೆಟ್ ಆಗಿದೆ. ಸೊ ನಾನು ಬೇರೆ ಯಾವ್ದಕ್ಕೂ ಹೋಗಿಲ್ಲ. ಸೆಟ್ ಆದ್ಮೇಲೆ ಇದ್ರಲ್ಲೇ ಇರೋಣ ಬಿಡು ಅಂತ ಇದರಲ್ಲೇ ಇದೀನಿ. ಈ ರೀತಿ ವಾಟರ್ ಬೇಸ್ಡ್ ಇನ್ನ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ, ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾನು ಮಾಮಾ ಅರ್ಥನೆ ಡೈಲಿ ಕೂಡ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ. ಒಂದು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅಷ್ಟೇ ನಾನು ಡೈಲಿ. ಈಗ ಡ್ರೈ ಆಗೋದಕ್ಕೆ ಬಿಡಿ, ಅಬ್ಸರ್ವ್ ಆಗ್ಬೇಕದು. ಎಚ್ ಡಿ ಮೇಕಪ್, ಬ್ರೈಡಲ್ ಮೇಕಪ್ಗೆ ಇದೆಲ್ಲ ಚಿಕ್ಕ ಚಿಕ್ಕ ಒಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಫಿನಿಶಿಂಗ್ಗೆ. ಸೊ ನೀವು ಅಯ್ಯೋ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿದ್ರು ಕೂಡ ನಿಮಗೆ ಅದು ವರ್ಕ್ ಆಗಲ್ಲ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಅದು ರಿಸಲ್ಟ್ ಬರಲ್ಲ, ಮಿಸ್ಟೇಕ್ ಆಗತ್ತೆ. ಬೇಕಾದ್ರೆ ನೋಡಿ, ನೀವು ಪ್ರತಿಯೊಂದು ಟೈಮ್ ಚೆನ್ನಾಗಿ ಕೊಟ್ರೆ ಅದು ನೀಟಾಗಿರುತ್ತೆ ಮೇಕಪ್. ಬಟ್ ಟೈಮ್ ಇಲ್ಲದೆ ಇರುವಾಗ ನಾವು ಆದಷ್ಟು ಬೇಗ ಬೇಗ ಫ್ಯಾನ್ಸ್ ಗಳನ್ನ ಯೂಸ್ ಮಾಡಿ ಇದು ಮಾಡಿ ಮಾಡ್ಬೇಕಾಗತ್ತೆ. ಇನ್ನ ನೀವು ಮಾರ್ನಿಂಗ್ ಈವೆಂಟ್ ಏನಾದ್ರು ಇದ್ರೆ ಸನ್ಸ್ಕ್ರೀನ್ ಬೇಕಿದ್ರು ಯೂಸ್ ಮಾಡ್ಬೋದು. ನೀವು ಕ್ಲೈಂಟ್ ಯಾರಾದ್ರೂ ಅವ್ರಿಗೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೋ ಅದನ್ನ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಇಲ್ಲ ನಾರ್ಮಲ್ ಆಗಿ ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ಆಕ್ಚುಲಿ ಇದು ನಾನು ಯೂಸ್ ಮಾಡ್ತಾ ಇರೋದು ಡಾಟ್ ಅಂಕಿ ಅವ್ರದ್ದು ವಾಟರ್ ಮಿಲನ್ ಸನ್ಸ್ಕ್ರೀನು. ಇದು ಎಲ್ಲಾ ಸ್ಕಿನ್ ಟೈಪ್ಗೂ ಸೆಟ್ ಆಗುತ್ತೆ. ಸೊ ಇದೇನು ಸ್ಟಿಕ್ಕಿ ಅನ್ಸಲ್ಲ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸನ್ಸ್ಕ್ರೀನ್ ಈಗ ಹಾಕ್ತಾ ಇದ್ದೀನಿ. ನೀವು ನೈಟ್ ಈವೆಂಟು ಒಳಗೆ ಇರ್ತೀರಂದ್ರೆ ಸನ್ಸ್ಕ್ರೀನ್ ಸ್ಕಿಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅವರು ಡೈಲಿ ರೆಗ್ಯುಲರ್ ಆಗಿ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ ಅಂತ ಬೇಕಿದ್ರೆ ನೀವು ಕೇಳಿ, ಅದೇ ಯೂಸ್ ಮಾಡಿ ಅಂತಂದ್ರೆ ಅವ್ರ ಹತ್ರನೇ ಇಸ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಒಂದು ಸನ್ಸ್ಕ್ರೀನ್ ನಿಮ್ ಮೇಕಪ್ ಕಿಟ್ ಅಲ್ಲಿ ಇಟ್ಕೊಳ್ಳಿ, ಎಲ್ಲಾ ಸ್ಕಿನ್ ಟೈಪ್ಗೂ ಸೆಟ್ ಆಗತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಎಷ್ಟೊಂದ್ ಜನ ಸನ್ಸ್ಕ್ರೀನ್ ಯಾವಾಗ ಹಾಕ್ಬೇಕು ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರಿ. ಸೊ ಅವರಿಗೆ ನೋಡಿ, ಮಾಯಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಾಕೋದು ನೀವು ಇಲ್ಲೆಲ್ಲ ಹಾಕೊಳ್ಬಹುದು. ಈಗ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನು ಈ ಸ್ಟೆಪ್ ಆದ್ಮೇಲೆ ಕಲರ್ ಕರೆಕ್ಷನ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕಲರ್ ಕರೆಕ್ಷನ್ ಬಗ್ಗೆ ಹೇಳ್ತಾನೆ ಬಂದಿದ್ದೀವಿ. ಎನಿ ಔಟ್ ಶೇಡ್ಗಿಂತ 2 ಶೇಡ್ ಡಾರ್ಕ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಕಲರ್ ಕರೆಕ್ಟರ್ನ ಬಗ್ಗೆ ಏನಾದ್ರು ಡಾರ್ಕ್ ಸರ್ಕಲ್ ಏನಾದ್ರು ಇದ್ರೆ ನೀವು ಬೇಕಿದ್ರೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ, ಆಮೇಲೆ ನೀವು ಕನ್ಸೀಲರ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಈಗ ಜಸ್ಟ್ ನಾನು ನಿಮಗೆ ಡಾರ್ಕ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ನಾನೀಗ ಈ ಒಂದು ಡಾರ್ಕ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇವತ್ತು ನಾನು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇಕಿದ್ರೆ ಯೂಸ್ ಮಾಡ್ಬೋದು. ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಬೇಜಾನ್ ನಿಮಗೆ ತೋರಿಸಿದ್ದೀನಿ, ಆ ವಿಡಿಯೋಸ್ನು ಕೂಡ ನೋಡಿ. ಈಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಮಾರ್ಕ್ ಇದೆ ಅಲ್ಲಿ ಹೈಡ್ ಆಗೋದಕ್ಕೆ ಯೂಸ್ ಮಾಡಿ. ನಾನು ಬೆರಳು ಸಹಾಯದಿಂದ ಟ್ಯಾಪ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ ಎಲ್ಲ ಸ್ವಲ್ಪ ಬೆರಳಲ್ಲೇ ಮಾಡಿದ್ರೆ ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಇಲ್ಲಿ ಕಣ್ಣ ಹತ್ರನೂ ಡಾರ್ಕ್ ಇದೆ ಸ್ವಲ್ಪ ನನಗೆ, ಸೊ ಅಲ್ಲೂ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಜಸ್ಟ್ ಟ್ಯಾಪ್ ಮಾಡಬೇಕು, ರಬ್ ಮಾಡಬಾರ್ದು. ಓಕೆ, ಈಗ ನಂದು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ನಾನು ಡಾರ್ಕ್ ಶೇಡ್ ಕನ್ಸೀಲರ್ನ ಯೂಸ್ ಮಾಡಿದ್ದೀನಿ. ಈ ಒಂದು ಕನ್ಸೀಲರು ಫೌಂಡೇಶನ್ ಜೊತೆ ಮಿಕ್ಸ್ ಆಗಬಾರ್ದು ಅಂದ್ರೆ ನೀವು ಲೂಸ್ ಪೌಡರ್ ಯೂಸ್ ಮಾಡಬೇಕಾಗತ್ತೆ. ಇವತ್ತು ಮೇನ್ ಇಂಪಾರ್ಟೆಂಟ್ ಆಗಿ ನಾನು ಲೂಸ್ ಪೌಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಟ್ರಾನ್ಸ್ಲೂಷನ್ ಪೌಡರು, ನೀವು ಬ್ರೈಡಲ್ ಮೇಕಪ್ ಅಲ್ಲಿ ಯಾವ ಟ್ರಾನ್ಸ್ಲೂಷನ್ ಪೌಡರ್ನ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ನಿಮಗೆ ರೀಕೋಡ್ ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀವು ಬ್ರೈಡಲ್ ಮೇಕಪ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ವಾಟರ್ ಪ್ರೂಫ್ ಆಗುತ್ತೆ, ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಟಿಯರ್ ಪ್ರೂಫ್ ಕೂಡ ಆಗತ್ತೆ ಅಂತ ಈಗ ಹೇಳ್ತಿದ್ದಾರೆ. ಸೊ ಅದಕ್ಕೆ ತರಿಸಿದೀನಿ. ತುಂಬಾ ಚೆನ್ನಾಗಿದೆ ಇದು. ಮತ್ತೆ PAC ಇದು. ಇಷ್ಟು ದಿನ ನಾನು PAC ನಿಮ್ಗೆ ಡೆಮೋ ತೋರಿಸಿದ್ದೀನಿ. ಇವತ್ತು ರೀಕೋಡ್ ಅವ್ರದ್ದು ಡೆಮೋ ತೋರಿಸ್ತಿದ್ದೀನಿ. ನಾನು ಬ್ರೈಡಲ್ ಮೇಕಪ್ಸ್ಗೆ ಅಂತಾನೆ ಇಷ್ಟು ದಿನ PAC ಯೂಸ್ ಮಾಡ್ತಿದ್ದೆ, ಬಟ್ ರೀಕೋಡ್ದು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ನೋಡ್ಬಿಟ್ಟು ಈಗ ತರಿಸಿದೀನಿ. ಈಗ ಇದು ನಮ್ಗೆ ಇವಾಗ ನಾನು ಅಂಡರ್ ಐ ಹತ್ರ ಬಿಟ್ಟು ಬೇರೆ ಎಲ್ಲೆಲ್ಲಿ ಕನ್ಸೀಲರ್ ಹಾಕಿದೀನಿ ಅಲ್ಲಿ ಲೈಟ್ ಆಗಿ ನಾನು ಈ ಒಂದು ರೀಕೋಡ್ ಅವ್ರದ್ದು ಲೂಸ್ ಪೌಡರ್ನ ತಗೊಂಡು
ಈ ಒಂದು ಶೇಡ್ ಎಲ್ಲ ಸ್ಕಿನ್ ಟೋನ್ ಅವ್ರಿಗೂ ಆಗುತ್ತೆ. ನಾನು ಇದನ್ನ ನೋಡ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಜಸ್ಟ್ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ ಪೌಡರು. ಎಲ್ಲೆಲ್ಲಿ ಕನ್ಸೀಲರ್ ಹಾಕಿದ್ದೀನಿ ಅಲ್ಲೆಲ್ಲ ಲೈಟಾಗಿ ಅಪ್ಲೈ ಮಾಡಬೇಕು. ನೀವು ಬ್ರೈಡಲ್ ಮೇಕಪ್ ಮಾಡುವಾಗ ಲೂಸ್ ಪೌಡರು ಸ್ವಲ್ಪ ಚೆನ್ನಾಗಿರೋದು ಯೂಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಈ ಒಂದು ಪೌಡರು, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬ್ರೈಡಲ್ ಮೇಕಪ್ಗೆ ಬಜೆಟ್ ಅಲ್ಲೂ ಸಿಗುತ್ತೆ ನಿಮಗೆ. PSC ಆಕ್ಚುಲಿ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದೆ, ಇದು ಸ್ವಲ್ಪ ಬಜೆಟ್ ಅಲ್ಲಿ ಸಿಗ್ತಾ ಇದೆ, ಬಟ್ ನಿಮಗೆ ರಿಸಲ್ಟು ಅಷ್ಟೇ ಚೆನ್ನಾಗಿದೆ. ಓಕೆ, ಈಗ ನಾನು ಹಾಕಿದ್ದೀನಿ. ಈ ಪೌಡರ್ ಹಾಕಿದ್ಮೇಲೆ ಒಂದ್ಸರಿ ಒಂದು ಫ್ಲಫಿ ಬ್ರಷ್ ಅಲ್ಲಿ ಪೌಡರ್ನ ಲೈಟಾಗಿ ಡಸ್ಟ್ ಆಫ್ ಮಾಡ್ಕೊಳ್ಳೋಣ. ಲೈಟಾಗಿ ಡಸ್ಟ್ ಆಫ್ ಮಾಡಿಕೊಂಡು ಈಗ ನಾವು ಫೌಂಡೇಶನ್ ಹಾಕಬೇಕಾಗತ್ತೆ. ಈಗ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ. PSC ಒಂದು ಶೇಡ್ ಇದೆ ಡಾರ್ಕ್ ಶೇಡು, ಮತ್ತೆ ಎಲೆಗರ್ಲು ಲೈಟ್ ಶೇಡ್ ಇದೆ. ಇದೆರಡು ಕೂಡ HD ಫೌಂಡೇಶನ್. ನೀವು ನೋಡ್ಬೋದು HD ಫೌಂಡೇಶನ್ ಅಂತ ಇದೆ ನೋಡಿ, HD ಹೈ ಡೆಫಿನೇಷನ್ ಫೌಂಡೇಶನ್. ಇದೆರಡೂ ಕೂಡ HD ಫೌಂಡೇಶನ್ನೇ. ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ HD ಮೇಕಪ್ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಈಗ ನಾನು ನನ್ನ ಶೇಡ್ ಇಲ್ಲ, ಬಟ್ ನನ್ನ ಶೇಡ್ಗೆ ಇವಾಗ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಶೇಡ್ ಒಂದು ಸ್ವಲ್ಪ, ಡಾರ್ಕ್ ಶೇಡ್ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ 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 ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದ್ಸರಿ ಚೆಕ್ ಮಾಡೋಣ. ನೋಡಿ ನನ್ನ ಶೇಡ್ಗೆ ನೀಟಾಗಿ ಬ್ಲೆಂಡ್ ಆಗ್ತಿದ್ಯಾ? ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಪ್ರಾಡಕ್ಟ್ ಹಾಕಿದ್ವಿ ಅಂತ ಅನ್ನಿಸ್ಬಾರ್ದು. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ಇದು ನನ್ನ ಶೇಡಿಗೆ ಬಂದಿದೆ ಈಗ. ಸೊ ಈಗ ಈ ಒಂದು ಫೌಂಡೇಶನ್ಗೆ ಒಂದು ಮ್ಯಾಜಿಕ್ ಡ್ರಾಪ್ ಹಾಕೋಬೇಕಾಗತ್ತೆ ನಾವು. ಅದೇ ರೀಕೋಡ್ ಅವ್ರದ್ದು ಗ್ರಿಪ್ ಪ್ರೈಮರ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಈ ಒಂದು ಗ್ರಿಪ್ ಪ್ರೈಮರ್ ಅಲ್ಲಿ ಜಸ್ಟ್ ಒಂದು 2 ಡ್ರಾಪ್ ಹಾಕೋಬೇಕಷ್ಟೇ. 1 2 ಜಾಸ್ತಿ ಹಾಕೊಳ್ಬಾರ್ದು. ಜಸ್ಟ್ ಒಂದು 2 ಡ್ರಾಪ್ಸ್ ಹಾಕೊಂಡು, ಇದೆಲ್ಲ ನಾವು ಬ್ರೈಡಲ್ಗೆ ನಾನು ತೋರಿಸ್ತಾ ಇರೋದು. ಓಕೆನಾ? ಬ್ರೈಡಲ್ HD ಮೇಕಪ್ ನಿಮಗೆ ಈ ಒಂದು ಗ್ರಿಪ್ ಪ್ರೈಮರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾರ್ಮಲ್ ಮೇಕಪ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ನಾರ್ಮಲ್ ಮೇಕಪ್ ಅಲ್ಲಿ ನಾವೇನ್ ಗ್ರಿಪ್ ಪ್ರೈಮರ್ನೆಲ್ಲ ಯೂಸ್ ಮಾಡಲ್ಲ, ಬಟ್ ಇದರಲ್ಲಿ ನಾವು ಬ್ರೈಡ್ ಮಾಡುವಾಗ ಗ್ರಿಪ್ ಪ್ರೈಮರ್ ಯೂಸ್ ಮಾಡ್ತೀವಿ. ಮತ್ತೆ ಪೌಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೂಸ್ ಪೌಡರು ತುಂಬಾ ಚೆನ್ನಾಗಿರುವಂತ ಲೂಸ್ ಪೌಡರ್ನ ಯೂಸ್ ಮಾಡುವಂಥದ್ದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ, ಬೆಣ್ಣೆ ತರ ಬ್ಲೆಂಡ್ ಆಗುತ್ತೆ. ನಾವು ಈ ಗ್ರಿಪ್ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ಬ್ಲೆಂಡಿಂಗ್ ಕೂಡ ಚೆನ್ನಾಗಾಗತ್ತೆ, ಮತ್ತೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ನಮ್ಮ ಮೇಕಪ್. ಓಕೆ, ಈಗ ನಾನು ಬ್ಲೆಂಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ಗ್ಲಾಸಿ ಮೇಕಪ್ ಯಾರಾದ್ರೂ ಕ್ಲೈಂಟ್ ಕೇಳಿದ್ರು ಅಂತಂದ್ರೆ, ನೀವು ಈ ರೀತಿ ಒಂದು, ಇದು ಸ್ವಿಸ್ ಬ್ಯೂಟಿ ಅವ್ರದೇನೆ ಡ್ರಾಪ್ ಅಂಡ್ ಗ್ಲೋ ಅಂತ ಬರುತ್ತೆ. ಈ ಫೌಂಡೇಶನ್ ಜೊತೆ ಇದನ್ನು ಕೂಡ ಒಂದು 2 ಡ್ರಾಪ್ ಮಿಕ್ಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಫುಲ್ ಗ್ಲಾಸಿ ಫಿನಿಶ್ ಬರುತ್ತೆ. ಅಷ್ಟೇನೇನಿಲ್ಲ. ಸೇಮ್ ಇದೇ ಫೌಂಡೇಶನ್ಗೆ ಗ್ರಿಪ್ ಪ್ರೈಮರು ಹಾಕಿದ್ದೀನಿ. ಆಮೇಲೆ ಈ ಒಂದು ಡ್ರಾಪ್, ಇದು ಕೂಡ ಅಷ್ಟೇ ಗ್ರಿಪ್ ಪ್ರೈಮರ್ ತರನೇ ಡ್ರಾಪ್ ಬರುತ್ತೆ. ನೀವು ಇದನ್ನ ಕೂಡ 2 ಡ್ರಾಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫೌಂಡೇಶನ್ಗೆ ನೀವು ಹಾಕಿದ್ರೆ ಇದು ಕೂಡ ಫುಲ್ ಗ್ಲಾಸಿ ಎಫೆಕ್ಟ್ ಬರುತ್ತೆ. ಓಕೆನಾ? ಇನ್ನ ನೆಕ್ಸ್ಟ್, ಇವಾಗ ನಾನು ಅಂಡರ್ ಐ ಹತ್ರ ಮತ್ತೆ ಕಣ್ಣ ಹತ್ರ ಏನು ಮಾಡಿಲ್ಲ. ಸೊ ಈಗ ನಾನು ಆಲ್ರೆಡಿ ಡಾರ್ಕ್ ಕನ್ಸೀಲರ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಈಗ ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರ್ನ ನಾನು ತಗೊಳ್ತಾ ಇದ್ದೀನಿ. ಈಗ ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರ್ ಏನಕ್ಕೆ ಅಂದ್ರೆ ಹೈಲೈಟ್ ಪಾಯಿಂಟ್ ಅದು. ಇದು ಇದು ಇಲ್ಲಿ ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಜಸ್ಟ್ ಇಷ್ಟೇ, ಇಷ್ಟು ಹಾಕ್ಬಿಟ್ಟು ಇವಾಗ ನೀಟಾಗಿ ಬ್ಲೆಂಡ್ ಮಾಡಬೇಕು. ಈಗ ಇಲ್ಲೂ ಕೂಡ ಅಷ್ಟೇ ಅದೇ ಕನ್ಸೀಲರ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಕಣ್ಣು ಮೇಲ್ಗಡೆ ನಾವು ಸೇಮ್ ಶೇಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ? ಆಮೇಲೆ ಮತ್ತೆ ಇನ್ನೊಂದ್ಸರಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸೇಮ್ 2 ಶೇಡ್ ಲೈಟರ್
ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲ ನಮಗೆ ತುಂಬಾ ಹೈಲೈಟ್ ಬೇಡ ಅಂತಂದ್ರೆ 1 ಶೇಡ್ ಲೈಟರ್ ಕೂಡ ತಗೊಳ್ಬಹುದು. ಓಕೆನಾ? ಓಕೆ, ಈಗ ನೀಟಾಗಿ ಬ್ಲೆಂಡ್ ಮಾಡಿದೀನಿ ನೋಡಿ. ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಅಲ್ವಾ? ನೋಡಿ ಯಾವುದೇ ರೀತಿ ಬೆಣ್ಣೆ ತರ ಬ್ಲೆಂಡ್ ಆಗಿದೆ ನೀಟಾಗಿ. ಈಗ ನೀವು ಹೈಲೈಟ್ ಪಾಯಿಂಟ್ಸ್ ನೋಡಿ, ಈ ಒಂದು ಶೇಡ್ ಅಲ್ಲಿ ಹೈಲೈಟ್ ಮಾಡ್ತೀವಿ, ಈ ಒಂದು ಪೋರ್ಷನ್ ಅಲ್ಲಿ. ಆಮೇಲೆ ನೋಸ್ ಮೇಲೆ, ಇಲ್ಲಿ, ಇಲ್ಲಿ ಬೇಕಿದ್ರೆ ಇಲ್ಲೂ ಕೂಡ ಹೈಲೈಟ್ ಮಾಡ್ತಾರೆ, ಬಟ್ ಅದೆಲ್ಲ ತುಂಬಾ ಹೆವಿ ಅನ್ಸುತ್ತೆ. ಬಟ್ ಬೇಡ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇಷ್ಟೇ ಮಾಡೋಣ. ಹಂಗೆ ಏನಾದ್ರೂ ಹೆವಿ ಬೇಕು ಅಂತಂದ್ರೆ ನೀವು ಬೇಕಿದ್ರೆ ಮಾಡಿ, ನನ್ನ ಪ್ರಕಾರ ಇಷ್ಟೇ ಸಾಕು. ಈಗ ಈ ಒಂದು ಕನ್ಸಿಲರ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನೀಟಾಗಿ ಹೈಲೈಟ್ ಆಗಿ ಕಾಣುತ್ತೆ ನಮ್ಮ ಮೇಕಪ್. ಇದೆಲ್ಲ ಬ್ರೈಡಲ್ಗೆ ನಾನು ತೋರಿಸ್ತಾ ಇರೋದು, HD ಮೇಕಪ್ ಬ್ರೈಡಲ್. ಓಕೆನಾ? ಈಗ ಇಷ್ಟೆಲ್ಲ ಆದ್ಮೇಲೆ ಫಸ್ಟ್ ಅಂಡರ್ ಐ ಕೆಳಗೆ ನಾವು ಸೆಟ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಒಂದ್ಸರಿ ನೀಟಾಗಿ ಡ್ಯಾಬ್ 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 ಮಾಡಿಕೊಂಡು ನಾನು ರೀಕೋಡ್ ಅವ್ರದ್ದು ಲೂಸ್ ಪೌಡರ್ನ ತಗೊಳ್ತಾ ಇದ್ದೀನಿ, ಅಪ್ಲೈ ಮಾಡ್ತಿದ್ದೀನಿ. ಡೈರೆಕ್ಟ್ ಅಪ್ಲೈ ಮಾಡ್ತಿಲ್ಲ, ಒಂದ್ಸರಿ ಕೈ ಮೇಲೆ ಮಾಡಿ ಆಮೇಲೆ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಿದೆ ಅಪ್ಲೈ ಮಾಡಿದ ತಕ್ಷಣ. ಸಖತ್ತಾಗಿದೆ ನಿಜ ಈ ಪೌಡರು. ಎಲ್ಲಾ ಸ್ಕಿನ್ ಟೈಪ್ಗೂ ಈ ಒಂದು ಶೇಡ್ ಆಗುತ್ತೆ. ನಾನು ಯಾವ ಶೇಡ್ ತಗೊಂಡಿದ್ದೀನಿ ಅದನ್ನ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. 100% ನೀವು ತಗೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ಕಣ್ಣ ಮೇಲೂ ಅಷ್ಟೇ ಇಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಈ ಕಣ್ಣ ಮೇಲೂ ಅಷ್ಟೇ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನು ಐ ಮೇಕಪ್ ಏನು ತೋರಿಸ್ತಿಲ್ಲ, ಐ ಮೇಕಪ್ ನೀವು ಮಾಡಿ. ಐ ಮೇಕಪ್ ಸಪ್ರೇಟ್ ವಿಡಿಯೋಸ್ ಇದೆ. ಐ ಮೇಕಪ್ಪು ತೋರಿಸಿದ್ರೆ ತುಂಬಾ ಲೆಂತಿ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಐ ಮೇಕಪ್ ನಾನು ತೋರಿಸ್ತಾ ಇಲ್ಲ ಇವತ್ತು. ಜಸ್ಟ್ ಬೇಸು ಫುಲ್ ಓವರ್ ಆಲ್ ಮೇಕಪ್ ಸ್ಟೆಪ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಬೇರೆ ಐ ಮೇಕಪ್ದು ಬೇರೆ ಎಲ್ಲ ಡೀಟೇಲ್ ಆಗಿ ನಾನು ವಿಡಿಯೋ ಆಲ್ರೆಡಿ ಹಾಕಿರೋದ್ರಿಂದ ನಾನು ಇನ್ಸೈಟ್ ಅವ್ರದ್ದು ಇದೊಂದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಫಸ್ಟು ಕೈ ಮೇಲೆ ಟ್ಯಾಪ್ 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 ಮಾಡಿ ಸ್ಮೈಲ್ ಮಾಡಿ ಈ ಒಂದು ಪೋರ್ಷನ್ ಅಲ್ಲಿ ಬ್ಲಷ್ ಅಪ್ಲೈ ಮಾಡಬೇಕು. ಸ್ಮೈಲ್ ಮಾಡಿ ನಿಮಗೆ ಪ್ಲೇಸ್ ಗೊತ್ತಾಗುತ್ತೆ ಸ್ಮೈಲ್ ಮಾಡಿದ್ರೆ ಎಲ್ಲಿ ಬ್ಲಷ್ ಹಾಕಬೇಕು ಅಂತ. ಆಮೇಲೆ ಬ್ರಷ್ ಅಲ್ಲಿ ಒಂದ್ಸರಿ ಈ ರೀತಿ ತಗೊಂಡು, ಇಲ್ಲಿ ತಗೊಳ್ತಾ ಇಲ್ಲ ನಾನು, ಇಲ್ಲಿ ಟ್ಯಾಪ್ 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 ಮಾಡೋದು ಅಷ್ಟೇ. ಬೇಕಿದ್ರೆ ನೋಸ್ ಹತ್ರ ಚೂರು ಮಾಡ್ಕೊಳ್ಬೋದು. ಈಗ ನಿಮ್ಗೆ ಕಾಂಟೋರ್ ಬೇಕು ಅಂತಂದ್ರೆ ಈ ಒಂದು ನಾನು ಖಾಲಿ ಬ್ರಷ್ ಅಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಾಂಟೋರ್ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ, ಸೊ ಅದಕ್ಕೋಸ್ಕರ ಈ ಪೋರ್ಷನ್ ಅಲ್ಲಿ ನೀವು ಕಾಂಟೋರ್ ಮಾಡಿ ಖಾಲಿ ಬ್ರಷ್ ಅಲ್ಲಿ. ಮತ್ತೆ ನೋಸ್ಗೆ ಹಿಂಗಿಟ್ಕೊಂಡು ಹಿಂಗೆ ಈ ರೀತಿ ಮಾಡಿ. ಈಗ ನಾನು ನೋಸ್ಗೆ ಪೌಡರ್ ಕಾಂಟೋರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ಅದೇ ನಾನು ಜಸ್ಟ್ ಬ್ರಷ್ ಅಪ್ಲೈ ಮಾಡಿ ತೋರಿಸ್ತೀನಿ, ನೀವು ಹಂಗೆ ಮಾಡಿ ನೋಡಿ. ಇಲ್ಲಿ ಈ ಒಂದು ಈ ರೀತಿ ಇರುತ್ತೆ ನಿಮಗೆ ಕಾಂಟೋರ್ ಪ್ಯಾಲೆಟ್. ತಗೊಂಡು ಬ್ರಷ್ನ ಈ ರೀತಿ ಹಿಂಗೆ ಇಟ್ಕೊಂಡು ಮಾಡ್ಬೋದು, ಇಲ್ಲ ನೀವು ಕ್ರೀಮ್ ಕಾಂಟೋರ್ ಕೂಡ ಮಾಡ್ಬೋದು. ಆಗ ನೋಸು ಶಾರ್ಪ್ ಕಾಣುತ್ತೆ. ಓಕೆ, ಇನ್ನು ಇಲ್ಲಿ ಡಬಲ್ ಚಿನ್ ಇದ್ರೆ ಅಲ್ಲೂ ಕೂಡ ಹಿಂಗೆ ಮಾಡ್ಬೋದು. ಮತ್ತೆ ಇಲ್ಲಿ ಈ ರೀತಿ, ಇಲ್ಲಿ ಈ ರೀತಿ. ಓಕೆನಾ? ಈ ಬ್ಲಷ್ ಇಂದ ಮೇಲ್ಗಡೆ ಇಲ್ಲಿ ಕಾಂಟೋರ್. ಓಕೆನಾ? ಈಗ
ನಾನು ಫುಲ್ ಓವರ್ ಆಲ್ ಫೇಸ್ಗೆ ನಾನು ಲೂಸ್ ಪೌಡರಿಂದ ನಾನು ಅಪ್ಲೈ ಮಾಡ್ತೀನಿ ಲೂಸ್ ಪೌಡರ್ನ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಅಂತಂದ್ರೆ ಲೂಸ್ ಪೌಡರ್ ಎಲ್ಲ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಅದು ಎಸ್ಪೆಷಲಿ ಬ್ರೈಡಲ್ ಮೇಕಪ್ ಅಂತೂ ಒಂದು ಚೆನ್ನಾಗಿರುವಂತ ಲೂಸ್ ಪೌಡರ್ ಅಂತೂ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ರೀಕೋಡ್ ಅವ್ರದೇನೆ ಲೂಸ್ ಪೌಡರ್ ತಗೊಂಡು ಡ್ಯಾಪ್ ಮಾಡಿ ಆಮೇಲೆ ಎಲ್ಲ ಕಡೆ ನಾನು ಅಪ್ಲೈ ಮಾಡ್ತಿದ್ದೀನಿ. ಆಮೇಲೆ ಎಲ್ಲ ಡಸ್ಟ್ ಆಫ್ ಮಾಡ್ತೀನಿ. ನೀವು ಬೇಕಿದ್ರೆ ಬ್ಲಷ್ ಮೇಲೂ ಅಪ್ಲೈ ಮಾಡಿ ಆಮೇಲೆ ಡಸ್ಟ್ ಆಫ್ ಮಾಡಿದ್ರೆ ಎಲ್ಲ ಹೋಗ್ಬಿಡತ್ತೆ. ಈಗ ನಾನು ಒಂದು ಫ್ಲಫಿ ಬ್ರಷ್ನ ತಗೊಂಡು ಫಸ್ಟ್ ಕಣ್ಣತ್ರ ಹಾಕಿದ್ನಲ್ವ ಪೌಡರು ಅದನ್ನೆಲ್ಲ ನೀಟಾಗಿ ಡಸ್ಟ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟೆಪ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಬೂದಿ ಬೂದಿ ಕಾಣಿಸುತ್ತೆ. ಓಕೆನಾ? ನೀಟಾಗಿ ಡಸ್ಟ್ ಆಫ್ ಮಾಡ್ಕೊಳ್ಳಿ. ಐ ಮೇಕಪ್ ತೋರಿಸಲ್ಲ ಅಂದೆ, ಸೊ ಯಾವುದೋ ಒಂದು ಲೈಟರ್ ಶೇಡ್ ನಾವು ಒಂದು ಶೇಡ್ ಮಾತ್ರ ಜಸ್ಟ್ ಅಪ್ಲೈ ಮಾಡಿ ತೋರಿಸ್ತೇನೆ ನಾನು. ಯಾಕಂತಂದ್ರೆ ಇಷ್ಟೆಲ್ಲ ಮೇಕಪ್ ಮಾಡಿ ಐ ಮೇಕಪ್ ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಲೈಟಾಗಿ ಒಂದು ಬ್ರೌನ್ ಶೇಡ್ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಜಸ್ಟ್ ಒಂದು ಲೈಟ್ ಬ್ರೌನ್ ಶೇಡ್ನ ಹಾಕಿದ್ದೀನಿ. ಸೊ ನೋಡಿ ಈಗ ಐ ಮೇಕಪ್ ಮಾಡಿದಕ್ಕೆ ನೋಡಿ ಬುದ್ಧಿ ಬುದ್ಧಿ ಕಾಣಿಸ್ತಿಲ್ಲ, ಇಲ್ಲ ಅಂತಂದ್ರೆ ಅದು ನಮಗೆ ಹೆವಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈಗ ಐಲೈನರ್ ಹಾಕೋದು ತೋರಿಸಿ ಅಂತ ಎಲ್ಲರೂ ಕೇಳ್ತಿರ್ತಾರೆ. ಸೊ ನಾನು ಐಲೈನರ್ ಹಾಕೋದು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೇನೆ. ಫಸ್ಟು ಸೆಂಟರಿಂದ ಔಟರ್ ಕಾರ್ನರ್, ಆಮೇಲೆ ಇನ್ನರಿಂದ ಸೆಂಟರ್ನ ನೀವು ತಗೊಳ್ಬೇಕಾಗತ್ತೆ. ಇಷ್ಟೇ, ಎಷ್ಟು ಈಸಿಯಾಗಿ ಐಲೈನರ್ ಹಾಕೊಂಡ್ವಿ ನೋಡಿ. ಈಗ ಮಸ್ಕರ ಎಲ್ಲ ಹಾಕ್ಲೇಬೇಕು, ಇಲ್ಲಾಂದ್ರೆ ನಾವು ಇಷ್ಟೊಂದು ಮೇಕಪ್ ಮಾಡಿರ್ತೀವಲ್ಲ ಚೆನ್ನಾಗಿ ಕಾಣಲ್ಲ. ಈಗ ಕಾಜಲ್ ಅಪ್ಲೈ ಮಾಡಿ ಕಾಜಲ್ ಆದ್ಮೇಲೆ ಐಬ್ರೋ ಸರಿ ಮಾಡ್ಕೊಳ್ಳೋಣ. ಐಬ್ರೋನ ಫಸ್ಟ್ ನೀಟಾಗಿ ಈ ರೀತಿ ಕೂಮ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಈಗ ನಂದು ಏನು ಗ್ಯಾಪ್ಸ್ ಇಲ್ಲ, ನನಗೆ ಐಬ್ರೋ ತಿಕ್ಕಾಗೇ ಇದೆ. ಜಸ್ಟ್ ನಾನು ನಿಮಗೆ ಖಾಲಿ ಬ್ರಷ್ ಅಲ್ಲಿ ಅಪ್ಲೈ ಮಾಡೋದು ತೋರಿಸ್ತೀನಿ. ಫಸ್ಟ್ ನೋಡಿ ಇಲ್ಲಿ ಆರ್ಚ್ ಇಂದ ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿ ಈ ರೀತಿ ಹಿಂಗ್ ಮಾಡಿ ಆಮೇಲೆ ಮತ್ತೆ ಈ ರೀತಿ ಕೂಮ್ ಮಾಡಬೇಕು. ಓಕೆನಾ? ಇಲ್ಲೂ ಅಷ್ಟೇ ಸೇಮ್ ಆರ್ಚ್ ಇಂದ ಆಮೇಲೆ ನೆಕ್ಸ್ಟ್ ಹಿಂಗೆ ಮಾಡಿ ಈ ರೀತಿ ಕೂಮ್ ಮಾಡಿ ಬಿಡಬೇಕು. ಓಕೆನಾ? ಈಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಇವತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ಯಾಲೆಟ್ ಇಂದ ಅಪ್ಲೈ ಮಾಡ್ತಿದ್ದೀನಿ. ತಗೊಳ್ಬೋದು, ನೀವು ಬ್ರೈಡಲ್ಗೂ ಯೂಸ್ ಮಾಡ್ಬೋದು. ಬಜೆಟ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಲಿಪ್ಸ್ಟಿಕ್ ಪ್ಯಾಲೆಟ್ ಸಿಗುತ್ತೆ. ಏನಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಬೋದು. ನಾನು ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಈಸಿಯಾಗಿ ನೀವು ಈ ಲಿಪ್ಸ್ಟಿಕ್ನ ಹಾಕ್ಬೋದು. ಓಕೆ, ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದ್ರೆ ನೀವು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆಮೇಲೆ ಮೇಕಪ್ ಫಿಕ್ಸರ್ ಎರಡು ಕೂಡ ಯೂಸ್ ಮಾಡಬೇಕಾಗತ್ತೆ. ಈಗ ನಾನು ಹೈಲೈಟ್ ಮಾಡಿಲ್ಲ, ಶಿಮ್ಮರ್ ಹೈಲೈಟರ್. ನಿಮ್ಗೆ ಏನಾದ್ರು ಲಿಕ್ವಿಡ್ ಹೈಲೈಟರ್ಸ್ ಏನಾದ್ರು ಬೇಕು ಅಂತಂದ್ರೆ ಇದನ್ನೇ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ
ಪ್ಯಾಲೆಟ್ ಅಲ್ಲಿ ಸಿಗುತ್ತೆ ಹೈಲೈಟರ್, ಅದನ್ನ ಯೂಸ್ ಮಾಡ್ಬೋದು. ಇವತ್ತು ನಾನು ಈ ಲಿಕ್ವಿಡ್ ಯೂಸ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಆಲ್ರೆಡಿ ನಾನು ಹೇಳದ್ನಲ್ವಾ ಇದು ಫೌಂಡೇಶನ್ ಮಿಕ್ಸ್ ಮಾಡ್ಬೋದು ಅಂತ, ಸೇಮ್ ಅದೇ ಪ್ರಾಡಕ್ಟ್ ಇವಾಗ ನಾನು ನೋಡಿ ಈ ಒಂದು ಚೀಕ್ ಬೋನ್ ಅಲ್ಲಿ ನಾವು ಹೈಲೈಟ್ ಮಾಡ್ತೀವಿ. ಡ್ಯಾಬ್ 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 ಮಾಡ್ತೀನಿ. ಬ್ಲಷ್ ಮೇಲೆ ಚೀಕ್ ಬೋನ್ ಇರುತ್ತೆ ನೋಡಿ ಅಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ನೀಟಾಗಿ ಡ್ಯಾಬ್ 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 ಮಾಡಬೇಕು. ಎಷ್ಟು ಚೆನ್ನಾಗಿ ಹೈಲೈಟ್ ಆಗುತ್ತೆ ನ್ಯಾಚುರಲ್ ಆಗಿ. ಈ ಪೋರ್ಸ್ ಎಲ್ಲ ಇರುತ್ತೆ ನೋಡಿ ಅವ್ರಿಗೆ, ಇವಾಗ ನೋಡಿ ನಿಮ್ಗೆ ಇಲ್ಲೆಲ್ಲ ಪೋರ್ಸ್ ಎಲ್ಲ ಇದೆ, ಇಲ್ಲಿ ಏನಾದ್ರೂ ನಾವು ಪೌಡರ್ ಹೈಲೈಟರ್ ಹಾಕ್ಬಿಟ್ರೆ ಅದೊಂಥರ ಹಾರ್ಡಾಗಿ ಕಾಣಿಸುತ್ತೆ. ಸೊ ಅವಾಗ ಈ ಲಿಕ್ವಿಡ್ ಹೈಲೈಟರ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಸ್ ಮೇಲೆ ಟ್ಯಾಪ್ 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 ಮಾಡಬೇಕು. ಇಲ್ಲಿ ಇಲ್ಲಿ ಆಮೇಲೆ ಇಲ್ಲಿ ಒಂದು ಶೈನ್ ಕಾಣಿಸ್ತಾ ಇದೆ ಅಲ್ಲ. ಓಕೆ, ಈಗ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಫಸ್ಟ್ ಯೂಸ್ ಮಾಡಬೇಕು. ಇವತ್ತು ನಾನು ಫ್ಯಾಷನ್ ಕಲರ್ ಅವ್ರದ್ದು ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. 3 ಬರುತ್ತೆ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ, 3 ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಫಸ್ಟ್ ಹಿಂಗೆ ಶೇಕ್ ಮಾಡಿ, ಫಸ್ಟ್ ಕಣ್ಣತ್ರ ಹಿಂಗೆ ಇಟ್ಕೊಂಡು ನೋಡಿ, ಇದು ಫುಲ್ಲು ನಮ್ಗೆ ಡ್ರೈ ಆಗೋವರೆಗೂ ಬಿಡ್ಬೇಕು ನಾವು. ಓಕೆನಾ? ಫುಲ್ ಡ್ರೈ ಆದ್ರೆ ನೀಟಾಗಿ ಸೆಟ್ ಆಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೇಕಪ್. ನೋಡಿ ಈಗ ನೀಟಾಗಿ ಡ್ರೈ ಆಗಿದೆ. ಈಗ ಡ್ರೈ ಆದ್ಮೇಲೆ ನಾನು ಈಗ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಲಾರಿಯಲ್ ಅವ್ರದ್ದು ನೋಡಿ 3 ಸೆಕೆಂಡ್ ಸೆಟ್ಟಿಂಗ್ ಮಿಸ್ಟ್ ಅಂತ ಇದೆ. ಇದು ತುಂಬಾ ಚೆನ್ನಾಗಿ ನಿಮಗೆ ಸೆಟ್ ಆಗುತ್ತೆ. ನಿಮಗೆ ವಾಟರ್ ಪ್ರೂಫು, ಸ್ವೆಟ್ ಪ್ರೂಫು, ಟ್ರಾನ್ಸ್ಫರ್ ಪ್ರೂಫು ಎಲ್ಲ ಆಗೋದಕ್ಕೂ ಈ ಸ್ಪ್ರೇ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಈ ಒಂದು ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಬ್ರೈಡಲ್ ಮೇಕಪ್ಗೆ ಏನೇನು ಇಂಪಾರ್ಟೆಂಟ್ ಆಗಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತಿದ್ದೀನಿ. ಈ ಒಂದು ಮೇಕಪ್ ಫಿಕ್ಸರು ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇದ್ರೆ ಬೇಕಾದ್ರೆ ಒಂದು 2 ಸರಿ ಸ್ಪ್ರೇ ಮಾಡ್ಬೋದು. ಏನಾದ್ರು ಡ್ರೈ ಸ್ಕಿನ್ ಇದ್ರೆ ಜಸ್ಟ್ ಒಂದ್ ಸರಿ ಸ್ಪ್ರೇ ಮಾಡಿಬಿಟ್ಟು ಬಿಟ್ಬಿಡಿ. ಓಕೆನಾ? ಈಗ ನೋಡಿ ಅಷ್ಟೇ, ಸೆಟ್ ಆಗೋದಕ್ಕೆ ಬೇಡ. ಈಗ ನೋಡಿ ನಿಮ್ಗೆ ಬ್ರೈಡಲ್ ಮೇಕಪ್ಗೂ ನಾರ್ಮಲ್ ಮೇಕಪ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ನಾರ್ಮಲ್ ಮೇಕಪ್ ಇಷ್ಟು ನಿಮ್ಗೆ ಶೈನ್ ಫಿನಿಶಿಂಗ್ ಕೊಡೋದಿಲ್ಲ, ಬಟ್ ಬ್ರೈಡಲ್ ಮೇಕಪ್ ಈ ರೀತಿ ನಿಮ್ಗೆ ಫಿನಿಶಿಂಗ್ ಕೊಡುತ್ತೆ. ತುಂಬಾ ಚೆನ್ನಾಗಿರತ್ತೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಾನು ಡೈಲಿ ನಾರ್ಮಲ್ ಮೇಕಪ್ಸ್ ವಿಡಿಯೋ ನೋಡಿ, ಇಷ್ಟು ನಿಮಗೆ ಫಿನಿಶಿಂಗ್ ಇರೋದಿಲ್ಲ ಅದು. ಸೊ ನೀವು ಬ್ರೈಡಲ್ ಮಾಡುವಾಗ ಈ ಸ್ಟೆಪ್ಸ್ ನ ಕಂಟಿನ್ಯೂಸ್ ಆಗಿ ನೀವು ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ಈ ಒಂದು ಸ್ಟೆಪ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಫಿನಿಶಿಂಗ್ ಬರುತ್ತೆ. ಓಕೆನಾ? ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಟಾಪಿಕ್ ಬಗ್ಗೆ ಯಾವ್ಯಾವ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಗೆ ನಿಜ ಕ್ಲಿಯರ್ ಮಾಡ್ತೀನಿ. ಇನ್ನು ನಿಮ್ಗೆ ಏನಾದ್ರು ನೆಕ್ಸ್ಟ್ ಯಾವ ರೀತಿಯಾದಂತ ವಿಡಿಯೋ ಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ನಾನು ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವೊಂದು ವಿಡಿಯೋ ಕೂಡ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.